ಮೊದಲಿಗೆ ಮಸ್ಜಿದ್ ತಾಹಾ ಅವರ ಎಲ್ಲ ಸದಸ್ಯರಿಗೂ ನಮ್ಮ ಬೃಂದಾವನ ನಗರ ನಾಗರಿಕರ ಪರವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಈ SIR ಅನ್ನೋದು ಮೊದಲನೇದಾಗಿ ತುಂಬ ಕಷ್ಟಕರವಾಗಿ ಅನಿಸ್ತಾ ಇತ್ತು. ಈ ಫಾರ್ಮ್ ಫಿಲ್ ಮಾಡೋದು ಅಷ್ಟೇ ಸುಲಭವಾಗಿ ಇಲ್ಲಿನ ಸದಸ್ಯರು ನಮಗೆ ಮಾರ್ಗದರ್ಶನ ನೀಡಿ ಭರ್ತಿ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ದೇವರು ಒಳ್ಳೇದು ಮಾಡಲಿ ಅವರಿಗೆ. BLO ಸದ್ಯಕ್ಕೆ ಇಲ್ಲಿ ಯಾರು ಕಾಣಿಸ್ಲಿಲ್ಲ. ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಬರ್ಬೋದು, ಸಹಾಯ ಮಾಡಬೇಕು ಅಂತಂದ್ರೆ ಇಂಥವ್ರೆ ಅಂತಲ್ಲ, ಯಾರು ಬೇಕಾದ್ರೂ ಬರ್ಬೋದು. ನೋಡಿ ಪಾಪ, ಈಗ ಸಮೀವುಲ್ಲಾ ಅವರು, ಚಾಂಬಯ್ಯ ಅವರು, ಬೇರೆ ಅವರ ಟೀಮು ಎಷ್ಟು ಕಷ್ಟಪಟ್ಟು, ಅದು ಇನ್ನೊಂದು ಒಂದು ದಿನದ ನೋಟಿಸಲ್ಲಿ ಇಷ್ಟು ಜನ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಅದ್ಭುತವಾದ ಕಾರ್ಯ ಇದು. ಅವ್ರಿಗೆ ಒಳ್ಳೇದಾಗ್ಲಿ. ಅಂದ್ರೆ ಇಲ್ಲಿ ಮ್ಯಾಪಿಂಗ್ ಡಾಕ್ಯುಮೆಂಟ್ ಹೇಗೆ ಫಿಲ್ ಮಾಡಬೇಕು ಅದು ತೋರಿಸ್ತಾರೆ. ಬಹಳ ಚೆನ್ನಾಗಿ ಮಾಡಿದ್ರು. ಇನ್ಕ್ಲೂಡಿಂಗ್ ಮೈನರ್ಸ್ ಯಾವ ತರ ಮಾಡಬೇಕು, ಗಂಡ ಹೆಂಡತಿ ಯಾವ ತರ ಮಾಡಬೇಕು, ಅಕಸ್ಮಾತ್ ಯಾರಾದರೂ ತೀರ್ಕೊಂಡಿದ್ರೆ ಅದನ್ನ ಯಾವ ರೀತಿ ಮಾಡಬೇಕು, ಎಲ್ಲ ತರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ತುಂಬಾ ಸಹಾಯ ಆಗಿದೆ. ಈ ತರ ಕ್ಯಾಂಪ್ಸು ಪ್ರತಿನಿತ್ಯ ಆಗಬೇಕು. ಇದು ಸರ್ಕಾರದ ವತಿಯಿಂದ ಮಾಡಕ್ ಆಗೋದಿಲ್ಲ. ಈ ರಾಜಕೀಯ ಪಕ್ಷಗಳು ಮಾಡಬೇಕಾಗಿತ್ತು, ಯಾಕೋ ಇನ್ನೂ ಅವರು ತೋರಿಸಿಲ್ಲ. ಬಟ್ ಕೆಲವು ಕಡೆ ಬೇರೆ ರಾಜಕೀಯ ಪಕ್ಷಗಳು ಮಾಡ್ತಿದ್ದಾರೆ ಅಂತ ವಿಷಯ ಗೊತ್ತಾಯ್ತು. ಅವ್ರಿಗೂ ಒಳ್ಳೇದಾಗಿ ಖಂಡಿತ ಆಗ್ಬೇಕು. ಅದು ಅಲ್ಲದೆ ಮಸ್ಜಿದ್ ತಾಹಾ ಅವರು ಇದೊಂದೇ ಅಲ್ಲ, ಸುಮಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಇಲ್ಲಿ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಸಹಕಾರ ಎಂದಿಗೂ ಇರುತ್ತೆ ಅವ್ರಿಗೆ. ತುಂಬಾ ವಿದ್ಯಾವಂತರಿಗೂ ಸಹ ಇದು ಅರ್ಜಿ ಫಿಲ್ ಮಾಡಲಿಕ್ಕೆ ಗೊಂದಲ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಾನು ಯಶವಂತಪುರದ ನಮ್ಮ ಒಂದು ಜಮಾತೆ ಇಸ್ಲಾಮಿಯಿಂದ ಗೆಳೆಯರು, ಇಡೀ ಡೆಡಿಕೇಶನ್ ತಂಡ, ಇಡೀ ಯುವಕರು ಸೇರ್ಕೊಂಡು ನಾವು ಅವ್ರಿಗೆ ನೈತಿಕವಾಗಿ ನಿಂತಿದ್ದೀವಿ ಅಷ್ಟೇ. ಬಿಟ್ಟರೆ ಯಾವುದೇ BLOಗಳ ನೆರವಿಲ್ಲದೆ ಎಷ್ಟೋ BLOಗಳಿಗೆ ಅವ್ರಿಗೂ ಕೂಡ ಅರ್ಜಿಗಳು ಮಾಡೋಕ್ಕೆ ಗೊಂದಲಮಯವಾಗಿದ್ದಾರೆ. ಅವರು ಕೆಲವರು ಕ್ರಿಯಾಶೀಲರಾಗಿದ್ದಾರೆ, ಕೆಲವರು ಸೋಮಾರಿಗಳಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸತತವಾಗಿ 9 ಗಂಟೆಯಿಂದ ಸರ್ವ ಜನಾಂಗದ ಶಾಂತಿಯ ತೋಟದ ಆ ಆಶಯದಂತೆ ಎಲ್ಲ ವರ್ಗದವರನ್ನ, ಕೇವಲ ಒಂದು ಸಾಂಕೇತಿಕ, ಬೆಳಗ್ಗೆಯಿಂದ ಒಂದು RT ನಗರದ ಒಂದು ದೇಶ ಬಂದವರ ಕುಟುಂಬ, ಅವ್ರ ಯಜಮಾನ್ರ ಹೆಸರಿಲ್ಲ, ಎಲ್ಲೋ ಪಾಪ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆಲ್ಲ ಗೈಡ್ ಮಾಡಿ ಬೆಳಗ್ಗೆ ಮೊದಲನೇ ಅವ್ರದೇ, ಅದು ವಿಡಿಯೋ ನಂತರ ಇದೆ. ಸೊ ಈ ರೀತಿಯ ಕೆಲವು ರಾಜಕೀಯ ಹಿನ್ನೆಲೆಯಲ್ಲಿ ಅಲ್ಲಿ ಹಾಗೆ ಮಾಡ್ತಾವ್ರೆ, ಇಲ್ಲಿ ಮುಕ್ತವಾಗಿ ನೆನ್ನೆ ರಾತ್ರಿ ಸಹ ನಮ್ಮ ಮಸೀದಿಯ ಪದಾಧಿಕಾರಿಗಳಾದಂಥ ಉಪಾಧ್ಯಕ್ಷ ಶಹಜಾನ್ ಅವರು, ನಮ್ಮ ಕಾರ್ಯದರ್ಶಿ ಬಶೀರ್ ಅಹಮದ್ ಬೇಕು, ನಮ್ಮ ವಿಶೇಷವಾದಂಥ ನಮ್ಮ ಅಪ್ಪು, ಇಡೀ ತಂಡ, ಇಡೀ ಸರ್ವ ಪಕ್ಷ, ಕಾಂಗ್ರೆಸ್ BJP ನಾಯಕರುಗಳೆಲ್ಲ ಕರೆದು, ನೀವು ಸಹಾಯ ಮಾಡಿ, ನೀವು ನಮ್ಮ ಜೊತೆ ಬನ್ನಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ ಸ್ಪಷ್ಟವಾಗಿ ಇದು ಮಾಡಿ, ಕೆಲವು BLOಗಳಿಗೆ ಅರ್ಜಿ ಫಿಲಪ್ ಮಾಡಕ್ ಬರ್ದಿರಾ ಅವರು ನಾವು ಕ್ಲೀನಾಗಿ ಅವ್ರಿಗೆ ಹೇಗೆ ಫಿಲಪ್ ಮಾಡಬೇಕು ಅಂತೇಳಿ ಜೆರಾಕ್ಸ್ಗಳನ್ನ 1,000-1,500 ನಾವು ಮಸೀದಿಯಿಂದ ಜೆರಾಕ್ಸ್ ಮಾಡಿಸಿ ಅವರಿಗೆ ನಾವು ಇಲ್ಲಿ ಫಿಲ್ ಮಾಡಿ ಕೊಡ್ತೀವಿ. ಅವ್ರು ಅದನ್ನ ಕಾಪಿ ಮಾಡಿ ಅಲ್ಲಿ ಬರೆಯೋದಕ್ಕೆ ಮಾಡ್ತಾ ಇದೀವಿ. ಇನ್ಯಾವುದೇ ರೀತಿಯ ಇದಿಲ್ಲ. ಯಾಕಂದ್ರೆ ಅವೇರ್ನೆಸ್ ಮಾಡೋದು ನಮ್ಮ ಧರ್ಮ. ಅದನ್ನ ಪ್ರಶ್ನೆ ಮಾಡೋಕ್ಕೆ ಸಂವಿಧಾನಕ್ಕೂ ಯಾರಿಗೂ ಹಕ್ಕಿಲ್ಲ. ಅದನ್ನ ಪ್ರಾಮಾಣಿಕವಾಗಿ ಬೆಳಗ್ಗೆಯಿಂದ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಪದಾಧಿಕಾರಿಗಳು, ವಿಶೇಷವಾಗಿ ಜಮಾತೆ ಇಸ್ಲಾಮಿನ ಇಡೀ ಆ ತಂಡಕ್ಕೆ, ಮತ್ತೆ ಬೇರೆ ಬೇರೆ ಕಾರ್ಯಕರ್ತರು ಕೂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ಮಸೀದಿ ರಾಜಕೀಯ ಪಕ್ಷದ ಕಾರ್ಯಕರ್ತರು ಮತ್ತು BLOಗಳಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆ ಸಹಾಯಕರು, ಅವ್ರಿಗೂ ನಾವು ಬಲವಂತ ಕರೆದು ಅವರಿಂದ ಸಹಾಯ ಪಡೆದು ಏನು ಮಾಡಬೇಕು, ಅವ್ರು ಕೊಟ್ಟಿಲ್ಲ, ಇಲ್ಲಿ ಸ್ವಲ್ಪ ಇಲ್ಲ, ಅದೇನು ಮಾಡಬೇಕು, ಯಾವ ಥರ ಫಿಲಪ್ ಮಾಡಬೇಕು ಅನ್ನೋದನ್ನ ನಾವು ಭಾರಿ ಚೆನ್ನಾಗಿ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ವಾಸುದೇವ ರಾವತ್ ಅವರು ಬಂದು ಅವ್ರದ್ದು ಕೂಡ ಕೆಲಸ ಇದು ಮಾಡಿ, ಈಗ ನಮಗೆ ಸದಾ ಧರ್ಮ ಅಂದರೆ ಕೇವಲ ನಮಾಜ್ ಧುಮ್ಕಿ ಹೊಡೆಯೋದಲ್ಲ, ಒಂದು ಸಮಾಜ ಕಟ್ಟುವಂತ ಈ ಕೆಲಸಕ್ಕೆ ನಮಗೆ ಸದಾ ಬೆನ್ನಿಟ್ಟಿರ್ತಕ್ಕಂಥ ವಾಸುದೇವ್ ಅವರವರು ಮತ್ತು ಅವರ ಗೆಳೆಯರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಸಮಾಜದಲ್ಲಿ ಈ ರೀತಿಯ ಕೆಲಸಗಳು ಎಲ್ಲ ಕಡೆ ಆಗಬೇಕು. ಬಡೇ ಮಸೀದಿ ಅಲ್ಲ, ದೇವಸ್ಥಾನ, ಚರ್ಚ್ಗಳಲ್ಲಿ ಎಲ್ಲ ಕಾರ್ಯಕರ್ತರು ಮಾಡಬೇಕು. ಅದನ್ನ BLOಗಳು ಬಂದ್ ಮಾಡೋದು, ಅದು ರಾಜಕೀಯ ದೋಟ, ನನಗೂ ಅದರ ಬಗ್ಗೆ ಗೊತ್ತಿಲ್ಲ. ಅವರವರ ಯೋಚನೆಗಳು ಅವ್ರ ಲಹರಿಯಾಗಿ. ಆದ್ರೆ ಇವತ್ತು ಬೆಳಗ್ಗೆಯಿಂದ ಸತತವಾಗಿ ಎಲ್ಲಾ ಧರ್ಮದವ್ರಿಗೂ ಮಾಡ್ತಾ ಇರತಕ್ಕಂಥ ನನಗೆ ಅಧ್ಯಕ್ಷನಾಗಿ ಮತ್ತೆ ಇಡೀ ನಮ್ಮ ಪದಾಧಿಕಾರಿಗಳಿಗೆ
ಎಲ್ಲರೂ ಬೆಳಗ್ಗೆಯಿಂದ ಸತತವಾಗಿ ಎಲ್ಲರಿಗೂ ಟಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ನಮ್ಮ ಮೊಹಮ್ಮದ್ ಫಕ್ರುದ್ದೀನ್ ಇದ್ದಾರೆ, ನಮ್ಮ ಕೋಶಾಧ್ಯಕ್ಷ ಸಾಗರ್ ಅವರಿದ್ದಾರೆ, ಇಡೀ ತಂಡ ನಮ್ಮ ಜೊತೆ ಬೆಳಗ್ಗೆಯಿಂದ ನಿಂತ್ಕೊಂಡು, ಇದು ನೆಟ್ವರ್ಕ್ ಸಮಸ್ಯೆ ಆಗಿತ್ತು. ನಿನ್ನೆ ರಾತ್ರಿ 2 ಗಂಟೆಗೆ ಆನ್ಲೈನಲ್ಲಿ ಬುಕ್ ಮಾಡಿ ವೈರನ್ನು ತರಿಸಿ ಪಾಸ್ವರ್ಡ್ ಸಿಕ್ಕಿರಲಿಲ್ಲ. ನಮ್ಮ ಕಾರ್ಯದರ್ಶಿಗಳು ಸತತವಾಗಿ ಪ್ರಯತ್ನ ಪಟ್ಟು ಪಾಸ್ವರ್ಡ್ ಬೆಳಗ್ಗೆ 8 ಗಂಟೆಗೆ ಬಂದು ಬೆಳಗ್ಗೆ 5:15 ಗಂಟೆಗೆ ಎದ್ದು ಯಾರಿಗೋ ಎಪ್ಸಿ ವ್ಯವಸ್ಥೆ ಮಾಡಿ ಈ ಸಮಾಜ ಕಟ್ಟುವಂತ ಕೆಲಸ ಸಾರ್ಥಕತೆ ಆಗಿದೆ. ವಿಶೇಷವಾಗಿ ಇಡೀ ಕೆಲಸಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದ, ಕೃತಜ್ಞತೆ ಸಲ್ಲಿಸ್ತೇನೆ. ಇದು ನಿಸ್ವಾರ್ಥ ಸೇವೆ, ಸದಾ ನಿಮ್ಗೆ ಒಳ್ಳೇದಾಗ್ಲಿ. ಇನ್ನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ಒಳ್ಳೇದು. ಥ್ಯಾಂಕ್ ಯು.